ಪಾರ್ಟ್ನರ್ ಅಟ್ರಾಕ್ಟ್ ಮಾಡುವಂಥದ್ದು ರೈಟ್ ಪಾರ್ಟ್ನರ್. ಎಸ್ಪೆಷಲಿ ನಾವು ಏನೋ ಒಂದು ಮಾಡ್ತೀವಿ ಅಂತಂದರೆ ಅದಕ್ಕೆ ರೆಡಿ ಆಗಬೇಕು, ಪ್ರಿಪೇರ್ ಆಗಬೇಕಲ್ವ. ನನಗೆ ಏನಾದರೂ ಒಂದು ಪಡ್ಕೊಳ್ಬೇಕು ಅಂತಂದರೆ ನಾನು ರೆಡಿನೇ ಇಲ್ಲ ಅಂತಂದರೆ ಯೂನಿವರ್ಸ್ ನನಗೆ ಕೊಡೋದಿಲ್ಲ. ಸೊ ರೆಡಿ ಆದ ನಂತರ ನಿಮಗೆ ಯಾವ ರೀತಿಯಾಗಿ ಬೇಕು ಅಂದರೆ ಇಂಟೆನ್ಷನ್ನ ಯಾಕೆ ಸೆಟ್ ಮಾಡ್ಕೊಳ್ಳಿ, ಕ್ಲಾರಿಟಿ ಯಾಕೆ ಇಟ್ಕೊಳ್ಳಿ ಅಂದರೆ ನಿಮ್ಮ ಮೈಂಡಿಗೆ ಕನ್ಫ್ಯೂಸ್ ಆಗಬಾರ್ದು. ನಿಮ್ಗೆ ಏನು ಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ, ಯೂನಿವರ್ಸಿಗೆ ಬಿಟ್ಬಿಡಿ. ಅಲ್ಲಿ ನಿಮ್ಗೆ ಯೂನಿವರ್ಸ್ ಲೈಕ್ ಯಾವ ರೀತಿ ಬೆಟರ್ ಆಗಿರ್ಬೋದು, ಅದಕ್ಕಿಂತ ದೊಡ್ಡದಾಗಿ ನಿಮ್ಗೆ ಏನು ಅಂದ್ಕೊಂಡಿರ್ತೀರ ಅದಕ್ಕಿಂತ ದೊಡ್ಡದಾಗಿರೋವಂಥದ್ದೇ ಸಿಗ್ಬೋದು ನಿಮಗೆ. ಮನಿ ಆಗಿರ್ಬೋದು, ಲೈಕ್ ಜಾಬ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಿಮಗೆ. ಬಟ್ ನಿಮ್ಮ ಪ್ರಯತ್ನ ಆ ಒಂದು ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ತಾ ಈ ಥರ ಕೆಲವೊಂದಷ್ಟು ರಿಚುವಲ್ಸ್ ನಾವು ಹೇಳ್ತೀವಿ, ಲವ್ನ ಅಟ್ರಾಕ್ಟ್ ಮಾಡಿ, ಪಾರ್ಟ್ನರ್ನಲ್ಲ. ಸೊ ಲವ್ನ ಅಟ್ರಾಕ್ಟ್ ಮಾಡಿದ್ರೆ ರೈಟ್ ಪಾರ್ಟ್ನರ್ ಆಟೋಮೆಟಿಕಲಿ ನಿಮ್ಮ ಹತ್ರ ಬರ್ತಾರೆ. ಆವಾಗ ನಮ್ಮ ಹಾರ್ಟ್ ಚಕ್ರದ ಮೇಲೆ ನಾವು ವರ್ಕ್ ಮಾಡ್ಕೊಳ್ಬೋದು. ಎಸ್ಪೆಷಲಿ ಪಾರ್ಟ್ನರ್ ರಿಲೇಷನ್ಶಿಪ್ನ ನಾವು ಲೈಕ್ ಎಷ್ಟೋ ಜನಕ್ಕೆ ಬ್ರೇಕಪ್ ಆಗಿರುತ್ತೆ, ಎಷ್ಟೋ ಜನಕ್ಕೆ ಲೈಕ್ ಆ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ತುಂಬ ಊಂಡ್ಸ್ ಇರುತ್ತೆ. ಓಕೆ, ಆ ಊಂಡ್ಸ್ನ ಹೀಲ್ ಮಾಡ್ಕೊಳ್ದೆ ಇವ್ರು ಏನು ಮಾಡ್ತಾರೆ, ನನಗೆ ಆ ಊಂಡ್ ಹೀಲ್ ಆಗಲಿಕ್ಕೆ ಬಿಡೋದಿಲ್ಲ. ಓಕೆ, ನಾನು ಅವ್ರನ್ನ ಮರಿಬೇಕು ಅಂತಂದರೆ ಇನ್ಯಾವ್ರನ್ನೋ ಲೈಕ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಂಥದ್ದು ಇನ್ನಾರು ಅಲ್ಲಿಂದ ಆ ಊಂಡ್ ಹೀಲ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಅದಕ್ಕೆ ಜಂಪ್ ಆಗ್ತೀರಾ ಅಂದರೆ ಅದೇ ಥರದ ವ್ಯಕ್ತಿನೇ ನೀವು ಅಟ್ರಾಕ್ಟ್ ಮಾಡುವಂಥದ್ದು.